ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಮತ್ತೆ ನನ್ನ ಚಾನಲ್ಗೆ ಬಂದು ವೀಡಿಯೋಸ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಇವಾಗ ನೋಡ್ತಾ ಇದ್ದೀರಲ್ಲ ನನ್ನ ಕೈನಲ್ಲಿ ಏನಿದೆ ಅಂತ. ನಾನು ಸುಮಾರು ಟೈಮ್ ಆಯಿತು ಈಗ ಅಡುಗೆ ಮಾಡಿದ್ದಾಯಿತು, ಇವತ್ತು DIY ಮಾಡೋಣ ಅಂತ ತುಂಬ ಆಸೆ ಆಗ್ತಾಯಿದೆ. ಇನ್ಫ್ಯಾಕ್ಟ್ ನನಗೆ ಒಂಥರ ಹೊಲಿಗೆ ಹಾಕೋದು ಆ ಥರದ್ದು ಮಾಡಿದಾಗೆ ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಬರೀ ಅಡುಗೆ ಮನೆ ಕೆಲಸ ಮಾಡೋದಕ್ಕಿಂತನೂ ಈ ಥರನೂ ಒಂದೆರಡು ತಾಸು ಅವಾಗವಾಗೆ ಮಾಡ್ತಾಯಿದ್ರೆ ಒಂಥರ ಖುಷಿ ಸಿಗುತ್ತೆ. ಇವತ್ತು ನಾನು ಹುಡ್ಕೊಂಡು ಬಂದಿದ್ದೀನಿ, ಇದು ತುಂಬಾ ಹಳೇ ಬಟ್ಟೆ, ನಂದು ಚೂಡಿದಾರ್ ಅಂತಿದ್ವಲ್ಲ ನಾವು. ನಾನು 20 ವರ್ಷದವಳು ಇದ್ದಾಗೆ, ನಾನು BCom ಸೆಕೆಂಡ್ ಇಯರ್ ಇದ್ದಾಗೆ ಅವಾಗ ಈ ಬಟ್ಟೆ ತೊಗೊಂಡಿರೋವಂಥದ್ದು. ನಾನು ಯಾವುದೂ ಬಿಸಾಕಲ್ಲ, ನಮ್ಮ ಮನೆಯಲ್ಲೇ ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡಿರ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಅವಾಗ ತೊಗೊಂಡಿರೋದು ಹುಬ್ಬಳ್ಳಿನಲ್ಲಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿನಲ್ಲೇ. ದೀಪಾವಳಿ ಹಬ್ಬಕ್ಕೆ ತೊಗೊಂಡಿರೋವಂಥ ಬಟ್ಟೆ ಇದು. ನನ್ನ ಫ್ರೆಂಡು ಕೂಡ ಸೇಮ್ ಬಟ್ಟೆ ತೊಗೊಂಡಿದ್ಲು, ಅವಳದು ಗ್ರೀನ್ ಕಲರ್ ಇತ್ತು, ನಂದು ಇದು ಒಂಥರ ನೀವಿ ಬ್ಲೂ ಕಲರ್ ಮಿಕ್ಸ್ ಆಗಿರೋ. ನನ್ನ ಮಗಳು ಇವಾಗ 22 ವರ್ಷ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಬಟ್ಟೆ ತುಂಬ ಚೆನ್ನಾಗಿದೆ, ಇದ್ರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದನ್ನು ಹಾಗೆ ಬಿಸಾಕಕ್ಕಂತೂ ಆಗಲ್ಲ, ಇದನ್ನು ಖಂಡಿತ ಮತ್ತೆ ಬೇರೆ ರೀತಿಯಾಗಿ ಬಳಸಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಹಾಕ್ಕೊಳಕ್ಕೂ ಮನಸ್ಸಾಗಲ್ಲ, ಎಲ್ಲ ರೀತಿಯಲ್ಲಂತ ಒಂಥರ ಓಲ್ಡ್ ಫ್ಯಾಷನ್ ಅನಿಸುತ್ತೆ, ಓಲ್ಡ್ ಟ್ರೆಂಡ್ ಅನಿಸುತ್ತೆ, ಬಿಸಾಕೋಕ್ಕೂ ಮನಸ್ಸಾಗಲ್ಲ. ಅದ್ರಗೋಸ್ಕರ ಅದು ಟಾಪು, ಅದ್ರದ್ದು ಕುರ್ತಾ, ಇದು ಬಂದು ಬಾಟಮ್, ಎರಡೂ ನಾನು ನಾಸಿಕೆ ಕೆಳಗಡೆ ಸ್ಟೋರೇಜ್ ಬಾಕ್ಸ್ನಲ್ಲಿ ಇಟ್ಟಿದ್ದೆ. ಇವತ್ತು ಇದನ್ನು ತೊಗೊಂಬಂದು ಬೇರೆ ರೂಪದಲ್ಲಿ ಬಳಸೋಣ ಅಂತಿದ್ದೀನಿ. ಟ್ರೈ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಎಂಡ್ ರಿಸಲ್ಟ್ ನೋಡೋಣ ಜೊತೆನಲ್ಲಿ ಒಟ್ಟಿಗೆ, ಸರಿನಾ? ನಮ್ಮ ಮನೆಯಲ್ಲಿ ಎಲ್ಲಿ ಹೋದ್ರೂ ನನ್ನ ಸಾಮಾನ್ಯ ಜಾಸ್ತಿ ಇರೋದು. ಇದು ಯುಟಿಲಿಟಿ ಸ್ಪೇಸು, ತುಂಬ ಸ್ಟೋರೇಜ್ ಇದೆ ಇಲ್ಲಿ, ಬೇಕಾದಷ್ಟು ಜಾಗ ಇದೆ. ಆದರೂ ಕೂಡ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗೆ, ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಮಾಡಿದಾಗೆ ಈ ಸುಮಾರು ಜಾಗ ಬೇಕಾಗುತ್ತೆ ಮನೆಯಲ್ಲೇ. ನಾನಿವಾಗ ಸೀವಿಂಗ್ ಮಷಿನ್ ಕೂಡ ಅಲ್ಲಿ ಇಟ್ಕೊಂಡು ಎಲ್ಲದು ಥ್ರೆಡ್ಸು, ಅದ್ರ ಬೇಕಾಗಿರುವಂಥ ಪ್ರಾಜೆಕ್ಟ್ ವರ್ಕ್ ಇರುತ್ತಲ್ಲ ಅವನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಟೇಲರಿಂಗ್ ಏನೂ ಕಲ್ತಿಲ್ಲ, ಸ್ಟಿಚಿಂಗ್ ಏನೂ ಕಲ್ತಿಲ್ಲ. ನಾನು ಇಲ್ಲಿ ಇಂಗ್ಲೆಂಡಿಗೆ ಬಂದ ತಕ್ಷಣ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಬ್ಲೌಸ್ ಸೈಜ್ ಸಖತ್ ಆಲ್ಟ್ರೇಷನ್ ಬೇಕಾಗಿತ್ತು. ಎಷ್ಟೊಂದು ಸುಮಾರು ಒಂದು 50 ಸೀರೆದಾದರೂ ಬ್ಲೌಸು ಸ್ಟಿಚಿಂಗ್ ಬೇಕಾಗಿತ್ತು. ಅದಲ್ಲದೇನೂ ಕೂಡ ನಮ್ಮ ಮನೆಗೆ ಕೊಂಡ್ಕೊಂಡಿದ್ವಿ. ಆವಾಗ ಸುಮಾರು ಕರ್ಟನ್ಸ್ ತೊಗೊಂಡಿದ್ವಿ ಮನೆಗೆ ಬೇಕು ಅಂತ. ಅದು ತುಂಬ ದೊಡ್ಡ ಸೈಜ್ ಬಂದುಬಿಟ್ಟಿತ್ತು. ಆ ಕರ್ಟನ್ಸ್ನ ಆಲ್ಟ್ರೇಷನ್ ಮಾಡಬೇಕು ಅಂದ್ರೂ ಕೂಡ ನಮಗೆ ಸ್ಟಿಚಿಂಗ್ ಬೇಕಿತ್ತು. ಆವಾಗ ಬರೀ ಮಾಮೂಲು ಒಂದು ಸ್ಟಿಚ್ ಹಾಕಿ ಕೊಡಬೇಕಂದ್ರೂ ಕೂಡ ಬ್ಲೌಸ್ಗೆ 10 ಪೌಂಡ್ ಕೇಳಿದರು, ಸುಮಾರು 1000 ರೂಪಾಯಿ. ಅದನ್ನು ಬೇಕಾ ಅಷ್ಟೊಂದು ಕೊಡೋದು ಅಂತ ನಾವು ಅಂದ್ಕೊತಾ ಇದ್ವಿ. ಅದು ನಾವೇ ಮನೆಗೆ ಬಂದು ಸೀವಿಂಗ್ ಮಷಿನ್ ತಂದು ನಾವೇ ಸ್ಟಾರ್ಟ್ ಮಾಡಿದರೆ ತಪ್ಪೇನಿಲ್ಲ ಅಂತ ಅಂದ್ಕೊಂಡು ನಾವಿಬ್ಬರೇ ತೊಗೊಂಡು ಬಂದು ಬೇಸಿಕ್ ಒಂಥರ ಸಿಂಪಲ್ ಆಗಿರುವಂಥ ಸೀವಿಂಗ್ ಮಷಿನ್ ತೊಗೊಂಡ್ಬಂದ್ವಿ. ಬಿಗಿನರ್ಸ್ಗೆ ಅಂತ ಜಾನ್ ಲೂಯಿಸ್ ಅಂತ ಅಂಗಡಿನಲ್ಲೇ ತೊಗೊಂಡ್ಬಂದ್ವಿ. ಆವಾಗ ನಮಗದನ್ನು ಹೆಂಗೆ ಬಳಸ್ಬೇಕಂತನೂ ಗೊತ್ತಿರಲಿಲ್ಲ. ಅದನ್ನು ಮ್ಯಾನ್ಯುಯಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೋಡಿ, ಅದನ್ನು ನೋಡಿ ನಾವಿಬ್ಬರು ಫಿಗರ್ ಔಟ್ ಮಾಡಿ ಥ್ರೆಡ್ನ ಎಲ್ಲಿ ಹಾಕಬೇಕು, ಯಾವ ರೀತಿ ನೀಡಲ್ನ ಇಡಬೇಕು ಅಂತ ಗೊತ್ತೇ ಇಲ್ದಿದ್ದೂ ಕೂಡ ನಮ್ದು ನಾವೇ ಕಲ್ತ್ಕೊಂಡು ಮಾಡಬಹುದು ಅನ್ನೋದನ್ನ ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಸ್ಟಿಚಿಂಗ್ ಅಂದರೆ ನಾನೇನು ಒಂದು ದೊಡ್ಡ ಎಕ್ಸ್ಪರ್ಟ್ ಏನಲ್ಲ. ನಾನು ಸುಮ್ಮನೆ ಒಂಥರ ಬೇಸಿಕ್ ಇರುವಂಥ ಬಟ್ಟೆನೇ ಯಾವ ರೀತಿ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು ಅದನ್ನು ಖಂಡಿತ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಖಂಡಿತ ಆರಾಮಾಗಿ ನಿಮ್ಮ ಮನೆಯಲ್ಲೂ ಈ ಥರ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಏನು ಬೇಕಿಲ್ಲ, ಬೇಸಿಕ್ ಒಂದು ಸೀವಿಂಗ್ ಮಷಿನ್ ತೊಗೊಳ್ಳಿ, ಒಂದು ಕತ್ತರೆ ತೊಗೊಳ್ಳಿ. ಈ ಥರದ್ದು ಸೀವಿಂಗಿಗೆ ಬಟ್ಟೆಗೆ ಅಂತ ಸೆಪ್ರೇಟಾಗಿ ಇಟ್ಕೋಬೇಕು. ಇದನ್ನು ಬೇರೆ ಯಾವುದಕ್ಕೂ ಬಳಸಬಾರ್ದು. ಥ್ರೆಡ್ ಬಾಕ್ಸ್ ಒಂಥರ ಒಂದು ಬಿಗ್ ಸೆಲೆಕ್ಷನ್ ಆಫ್ ಥ್ರೆಡ್ ಬಾಕ್ಸ್ ಇರುತ್ತಲ್ಲ, ಬೇರೆ ಕಲರ್ಸ್ ಇರುವಂಥ ಒಂದು ಬಾಕ್ಸ್ ತೊಗೊಂಡ್ಬಿಟ್ರೆ ಇಷ್ಟೇ ಸ್ಟಾಕು. ನೀವು ಬೇರೆ ಇನ್ನೇನು ಬೇಕಿಲ್ಲ, ಆರಾಮಾಗಿ ನಿಮ್ಮ ಮನೆಯಲ್ಲಿ ನೀವು ಸ್ಟಿಚಿಂಗ್ ಸಹ ಮಾಡ್ಬೋದು. ಯಾವುದೇ ಬಟ್ಟೆ ಇದ್ರೂ ಯಾವುದನ್ನು ಬಿಸಾಕಬೇಡಿ, ಎಲ್ಲದನ್ನು ನೀಟಾಗಿ ಸ್ಟೋರೇಜ್ ಬಾಕ್ಸ್ನಲ್ಲಿ ಇಡಿ, ವ್ಯಾಕ್ಯೂಮ್ ಬ್ಯಾಗ್ಸ್ನಲ್ಲಿ ಇಡಿ. ವ್ಯಾಕ್ಯೂಮ್ ಬ್ಯಾಗ್ಸ್ನಲ್ಲಿ ಇಟ್ಟಾಗ ಜಾಗನೂ ಜಾಸ್ತಿ ಹೋಗಲ್ಲ, ಹಾಗೂ ಬಟ್ಟೆದು ಕ್ವಾಲಿಟಿನೂ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ. ಸುಮಾರು ವರ್ಷ ನೀವು ಆರಾಮಾಗಿ ಇಟ್ಕೋಬೋದು. ಬೇಕು ಅಂದಾಗೆ ಒಂದೊಂದೇ ಬಟ್ಟೆನ ತೊಗೊಂಡು ಅದನ್ನು ಯಾವ ರೀತಿ ಪುನಃ ಮತ್ತೆ ಬಳಸ್ಬೋದು ಅನ್ನೋದನ್ನು ತಲೆ ಉಪಯೋಗಿಸಿ ಮಾಡಬಹುದು. ಓಲ್ಡ್ ಟ್ರೆಂಡ್, ಇದನ್ನು ಮತ್ತೆ ಹಾಕ್ಕೊಳಕ್ಕೆ ಎಲ್ಲರಿಗೂ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ಇದನ್ನು ನಾನು ಶಾರ್ಟ್ ಕುರ್ತಿ ಥರ ಮಾಡೋಣ ಅಂತಿದ್ದೀನಿ. ಇವಾಗ ಶಾರ್ಟ್ ಕುರ್ತಿ ಸಖತ್ ಫೇಮಸ್ ಅಲ್ವಾ, ಎಲ್ಲರೂ ಹಾಕ್ಕೊಳಕ್ಕೆ ಇಷ್ಟಪಡ್ತೀವಿ, ಈಸಿ ಅನಿಸುತ್ತೆ. ಈ ಥರ ನಾನು ಹಾಕ್ಕೊಂಡಿರೋದು ಜೀನ್ಸ್ ಮೇಲೂ ಕೂಡ ಈ ಥರ ಶಾರ್ಟ್ ಕುರ್ತಿನ ಹಾಕ್ಕೊಳಕ್ಕೆ ಎಲ್ಲರೂ ಇಷ್ಟಪಡ್ತೀವಿ. ಬಟ್ ಇದು ತುಂಬಾ ಹೈ ನೆಕ್ ಇದೆ, ಅದ್ರಗೋಸ್ಕರ ನಾನು ಇದನ್ನು ಹಾಲ್ಟರ್ ನೆಕ್ ಮಾಡೋಣ ಅಂತಿದ್ದೀನಿ. ಆಗ ನಾನು ನನ್ನ ಡೈನಿಂಗ್ ಟೇಬಲ್ ಮೇಲೇ ವರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ವರ್ಕ್ ಮಾಡೋದ್ರಲ್ಲಿ
ಕ್ಲಾತಲ್ಲಿಂದ ಏನಾಗುತ್ತೆ ಅಂದರೆ ಸರ್ಫೇಸ್ ತುಂಬ ಗಟ್ಟಿಯಾಗಿರುತ್ತೆ, ನೀವು ಬಟ್ಟೆನೂ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಸಿಗುತ್ತೆ, ಯಾವುದೂ ಅಲ್ಲೇ ಆಡಲ್ಲ. ಹಾಗೂ ವೆರಿ ಇಂಪಾರ್ಟೆಂಟ್, ನಾವು ಯಾವುದೇ ರೀತಿ ಕೆಲಸ ಮಾಡಿದಾಗೆ ನಮ್ಮ ಬಾಡಿ ಪೋಸ್ಚರ್ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಬ್ಯಾಕ್. ಆವಾಗ ನಿಮ್ಗೆ ಯಾವ ಥರದ್ದು ಬೆನ್ನು ನೋವು ಬರಲ್ಲ, ಏನು ಕೈ ನೋವು ಬರಲ್ಲ, ಏನೂ ಆಗಲ್ಲ. ಅದಕ್ಕೆ ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ಡೈನಿಂಗ್ ಟೇಬಲ್ ಮೇಲೆ ಮಾಡಿದಾಗೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಒಳಗಡೆ ಏನಾದರೂ ಪದರಿದ್ದರೆ ಅದನ್ನು ಸಹ ಕರೆಕ್ಟಾಗಿ ನೀಟಾಗಿ ಒಳಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಟಿಂಗ್ ಮಾಡುವತ್ನಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಬಟನ್ಸ್ ಇದೆ, ಹುಕ್ ಇದೆ, ನಾನು ಅದನ್ನು ಸಹ ಹಾಕ್ತೀನಿ. ಹಾಕಿದ ತಕ್ಷಣ ಅವಾಗ ಏನಾಗುತ್ತಂದರೆ ಬಟ್ಟೆ ಆ ಜಾಗಕ್ಕೆ ನಿಂತ್ಕೊಳ್ಳುತ್ತೆ, ಸರಿದಾಡಲ್ಲ. ಒಂದೇ ಚೂಡಿದಾರನ ನಾವು ಎಷ್ಟು ರೀತಿಯಾಗಿ ಬಳಸಬಹುದು ಅನ್ನೋದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡೋಣ ಎಷ್ಟಾಗುತ್ತೆ. ಒಂಚೂರು ಬಟ್ಟೆನ ವೇಸ್ಟ್ ಮಾಡಲಿಲ್ಲಂಗೆ ಎಷ್ಟು ಯಾವ ರೀತಿಲಂತ್ರ ಇದನ್ನು ಮಾಡಬಹುದು ಅನ್ನೋದನ್ನು ಒಂದು ಚಾಲೆಂಜ್ ಆದಂಗೆ ಆಗಿದೆ. ನಾನು 2 ಕ್ಯಾಮ್ರಾನಲ್ಲಿ ನೋಡಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇಗ್ನೋರ್ ಮಾಡಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ, ನಿಮಗೆ ಕ್ಲೋಸಪ್ ಶಾಟ್ ಸಿಗಬೇಕು ಅಂತ ಈ ಕ್ಯಾಮ್ರಾನು ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಹೈ ನೆಕ್ ಇರೋ ಕಾರಣಕ್ಕೆ ಇದು ಹಾಲ್ಟರ್ ನೆಕ್ ಮಾಡೋಣ ಅಂತ. ಇದನ್ನು ವೇಸ್ಟ್ ಮಾಡೋದು ಬೇಡ, ತುಂಬ ಒಳ್ಳೆ ವರ್ಕ್ ಇದೆ ಇದ್ರ ಮೇಲೆ, ಅದನ್ನು ಹಾಗೆ ರಿಟೈನ್ ಮಾಡೋಣ, ಕೆಡ್ಸೋದು ಬೇಡ ಅಂತ. ಸೊ ನಾನು ಈ ಪಾಯಿಂಟ್ಸ್ಲಿಂದ ಹಿಡಿದು ಇದನ್ನು ಈ ಥರ ಆ್ಯಂಗಲ್ನ ತೊಗೊಂಬರ್ತೀನಿ. ಆವಾಗ ಆರ್ಮ್ ಲೆಂತು ಕರೆಕ್ಟಾಗಿ ಸಿಗುತ್ತೆ. ನಮ್ಗೆ ಸ್ಟಿಚಿಂಗ್ ಬರಲಿಲ್ಲ ಅಂದ್ರೂ ಕೂಡ ನಾವು ಈ ಥರ ಇದ್ದಿದ್ದ ಸ್ಟಿಚಿಂಗ್ನೇ ಕೂಡ ಯೂಸ್ ಮಾಡಿ ನಾವು ಪುನಃ ಒಳ್ಳೆಯ ರೂಪ ಕೊಡ್ಬೋದು ಇದಕ್ಕೆ. ಸೊ ನಾನು ಈ ಪಾಯಿಂಟ್ ಹಿಡ್ಕೊಂಡಿದ್ದೆ, ಈ ಪಾಯಿಂಟು ಇಲ್ಲೂ ಕೂಡ ಇದೇ ಸೇಮ್ ಸ್ಟಿಚಿಂಗ್ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡೋಣ ಇದನ್ನು. ನೀವು ಯಾವುದೇ ಹಳೆಯ ಬಟ್ಟೆನೇ ಯೂಸ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ತೊಂದರೆ ಇಲ್ಲ, ಆವಾಗ ಬೇಜಾರಾಗಲ್ಲ ಮನಸ್ಸಿಗೆ. ಇದು ಹಾಗೇ ಆಗುತ್ತೆ ಅನ್ನೋದಕ್ಕಿಂತ ಏನಾದರೂ ಹೆಚ್ಚು ಕಡಿಮೆ ಆಗಿ ಕೆಡ್ತು ಅಂದ್ರೂ ಕೂಡ ನಿಮಗೆ ಲಾಸು ಇರಲ್ಲ. ಹೇಗಿದ್ದರೂ ಈ ಬಟ್ಟೆ ಕಬರ್ಡ್ ಒಳಗಡೆನೇ ಬಿದ್ದಿತ್ತು, ಸೊ ಹಾಗಾಗಿ ಯೋಚನೆ ಇಲ್ಲ ಇದ್ರದ್ದು. ಸರಿನಾ? ಸ್ವಲ್ಪ ಹೆಚ್ಚು ಕಡಿಮೆ ನಂದು ಆಗಿತ್ತು, ಹೌದಾ? ಸೊ ತಪ್ಪಾದ್ರೂ ತೊಂದರೆ ಇಲ್ಲ, ಮತ್ತೆ ಅದನ್ನು ತಿದ್ಕೋಬೋದು. ಸ್ಲೀವ್ ಲೆಂತ್ ಆಗುತ್ತಲ್ಲ, ಸ್ಲೀವ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಇದ್ರದ್ದು ಲೆಂತ್ ಯಾವ ರೀತಿ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ಕಟ್ಟಿದೆ ನೋಡಿ, ಇದು ಸ್ಲಿಟ್ ಆಗುತ್ತಲ್ಲ, ಹಿಂಗೆ ಬರುತ್ತಲ್ಲ ಚೂಡಿದಾರ್ದು, ಆ ಥರದ್ದು ಅಳತಿನ ನಾನು ಇಟ್ಕೊಂಡು ಅಲ್ಲೇ ನಾನು ಇದನ್ನು ಕಟ್ ಮಾಡೋಣ ಅಂತಿದ್ದೀನಿ. ಇದರ ಒಂಥರ ರೌಂಡ್ ಶೇಪ್ ಕೊಡೋಣ ಅಂತ ಇದ್ದೀನಿ. ಬಂತು ಅಂದರೆ ಸರಿ, ಇಲ್ಲ ಅಂದರೆ ಸ್ಟ್ರೈಟ್ ಲೈನ್ ಮಾಡಿಬಿಡೋಣ ಅಂತ. ಇದನ್ನು ರೌಂಡ್ ಶೇಪ್ ಮಾಡೋದಕ್ಕೆ ಕರೆಕ್ಟಾಗಿ ಈ ಕಡೆನೂ ರೌಂಡ್ ಬರಬೇಕು, ಹಿಂಗೂ ರೌಂಡ್ ಬರಬೇಕು ಅಂದರೆ ಮರ್ಚಿಬಿಡೋಣ. ಮರ್ಚಿಬಿಟ್ಟು ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ಅಂತ ಕಾರಣಕ್ಕೆ. ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿದರೆ ಸೇಮ್ ಅಳತಿಗಿಟ್ಕೊಂಡು ಥರ, ಆವಾಗ ನಿಮಗೆ ಮಿರರ್ ರಿಫ್ಲೆಕ್ಷನ್ ಅಂತಾರಲ್ಲ, ಇಲ್ಲಿ ಕಮ್ಮಿ ಇರಬೇಕು, ಇಲ್ಲೂ ಜಾಸ್ತಿ ಇರಬೇಕು. ಫ್ಲಿಪ್ ಮಾಡ್ತೀನಿ, ನನಗೆ ಇದನ್ನು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಇವಾಗಲೇ ಎಷ್ಟೋ ಖುಷಿ ಬರ್ತಾ ಇದೆ. ಇಷ್ಟೇ ಸಿಂಪಲ್ ನೋಡಿ, ಇದನ್ನಲ್ಲಿ ನಾನು ಏನು ಮಾಡೋದು ಬೇಕಿರಲಿಲ್ಲ, ಇದು ಆವಾಗಲೇ ಸ್ಟಿಚ್ ಆಗಿದ್ದೇ ಇತ್ತು. ಇಲ್ಲಿ ಒಂದು ಸ್ಟಿಚ್ಚು ಈ ಥರ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಸಾಕು. ಇದನ್ನು ನೀಟಾಗಿ ಹಾಕ್ಕೊಳಕ್ಕೂ ಬರುತ್ತೆ, ಆಮೇಲೆ ಥ್ರೆಡ್ಸು ಕೂಡ ಬಿಚ್ಚಲ್ಲ ಇದಕ್ಕೆ. ಇನ್ನೇನಿಲ್ಲ, ಇವಾಗ ಇದನ್ನು ಜಸ್ಟ್ ಮ್ಯಾಚಿಂಗ್ ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡೋದಷ್ಟೇ. ಸೊ ಇದನ್ನು ಒಳಗಡೆ ಒಂದು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫೋಲ್ಡ್ ಮಾಡ್ತಾ ಹೋಗಿ, ನಿಮಗೆ ಅಭ್ಯಾಸ ಇರಲ್ಲ, ಸೊ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ತಾ ಹೋಗಿ. ಎಲ್ಲ ರೀತಿಲಿ ಒಳಗಡೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕಿದ್ದಾಯಿತು. ಇದು ಒಳಗಡೆ ಪದರು ಇರುವಂಥ ಲೈನಿಂಗ್ ಇರುತ್ತಲ್ಲ ಅದು. ಇದು ಆಲ್ರೆಡಿ ಇವಾಗ ಈ ಸೈಡ್ ಸ್ಟಿಚ್ ಆಗಿದೆ. ನಾನು ಬರೀ ಇದನ್ನು ಒಳಗಡೆದು ಜಸ್ಟ್ ಒಂದು ಕೆಳಗಡೆ ಅಷ್ಟೇ ಹೀಗೆ ಸ್ಟಿಚ್ ಮಾಡ್ತೀನಿ. ಜಸ್ಟ್ ಒಂದು ನಾರ್ಮಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅಷ್ಟಷ್ಟೇ ಹಿಡ್ಕೊಂಡು ಫೋಲ್ಡ್ ಮಾಡ್ತಾ ಹೋಗೋದು, ಅಷ್ಟಷ್ಟೇ ಸ್ಟಿಚ್ ಮಾಡ್ತಾನೂ ಹೋಗೋದು. ನೋಡಿ ಎಷ್ಟು ಸುಲಭವಾಗಿ ಮಾಡಿರುವಂಥ ಕ್ಯಾಶುವಲ್ ಕುರ್ತಿ, ಡೈಲಿ ವೇರ್ ಹಾಕ್ಕೊಂಡು ಹೋಗೋಕ್ಕೆ, ಮಾರ್ಕೆಟ್ಸ್ಗೆ, ಶಾಪಿಂಗಿಗೆ, ಫ್ರೆಂಡ್ಸ್ ಜೊತೆನಲ್ಲೇ ರೆಸ್ಟೋರೆಂಟ್ಸ್ಗೆ ಎಷ್ಟು ಈಸಿಯಾಗಿ ನಮ್ಮ ಮನೆಯಲ್ಲೇ ಇದ್ದಿದ್ದು ಕುರ್ತಿನ ತೊಗೊಂಡು ಈ ಥರ ನಾವು ಜೀನ್ಸ್ ಮೇಲೂ ಹಾಕ್ಕೋಬಹುದು. ಇದನ್ನು ಇಂಡಿಯನ್ ಫಂಕ್ಷನ್ಸ್ಗೂ ಕೂಡ ಹಾಕ್ಕೊಂಡು ಹೋದರೆ ಈ ಥರ ಇರುವಂಥ ಪ್ರಿಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಿದ್ದು ಬಟ್ಟೆನೂ ಕೂಡ ಯಾವ ರೀತಿ ಮತ್ತೆ ಇದನ್ನು ಬಳಸ್ಬೋದು ಅಂತ. ಇದು ಕಟ್ ಪೀಸ್ ಅಲ್ವಾ, ಇನ್ನೂ ಮಿಕ್ಕಿತ್ತಲ್ವ ಇದು ಸ್ಲೀವ್ಸ್ ಆಗಲಿ, ಟ್ರೈ ಮಾಡೋಣ ಮತ್ತೇನಾದರೂ ಬೇರೆ ರೀತಿಯಲ್ಲಿ ಉಪಯೋಗಿಸೋಣ ಅಂತ. ಈ ಕಡೆ ಆರ್ಮ್ ಹೋಲ್ ಇರುತ್ತಲ್ಲ, ಆ ಪಾರ್ಟ್ನ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಎರಡೂ ಕಟ್ ಮಾಡ್ಕೊಂಬಿಡೋಣ ಫಸ್ಟು. ಈ ರೀತಿಯಾಗಿ ಜಸ್ಟ್ ಓಪನ್ ಮಾಡಿ ಈ ಥರ ಇಟ್ಕೊಳ್ಳೋಣ ಇದನ್ನು. ಇದನ್ನು ಸಹ 2 ಸ್ಲೀವ್ಸ್ ಅಲ್ವಾ, ಸೊ 2 ಕೈ ಸ್ಲೀವ್ಸ್ನ
ಕಟ್ ಮಾಡಿ ಪೋಟ್ಲಿ ಯಾವುದಾದ್ರೂ ವೆಡ್ಡಿಂಗ್ಸ್ಗೆ ಹೋಗ್ತೀವಲ್ಲ ಆ ಥರ ಪೋಟ್ಲಿ ರೆಡಿ ಮಾಡಬಹುದು ಅಂತ ಇಷ್ಟೇ ಮಾಡ್ತೀನಿ. ಮಿಕ್ಕಿದ್ದನ್ನು ನಾನು ಸ್ಟಿಚ್ ಮಾಡ್ಕೊಳಕ್ಕೆ ಇಟ್ಕೋಬೋದು. ಸೊ ಎಕ್ಸೆಸ್ ಪಾರ್ಟ್ನ ಈ ಥರ ಕಟ್ ಮಾಡಿ ತೆಗೆದಿಟ್ಕೊಂಬಿಡೋಣ. ಇದು ಬೇಡ, ಇದೆಲ್ಲ ವೇಸ್ಟ್ ಇದು. ಸೊ 2 ಸ್ಲೀವ್ಸ್ದು ಎಕ್ಸೆಸ್ ಪಾರ್ಟ್ನ ತೆಗ್ದಿದ್ದಾಯಿತು. ಈ ಥರ ನಾನು ಇಟ್ಕೊಂಡು ನೋಡಿದಾಗೆ ಇದನ್ನೆರಡನ್ನೂ ಕೂಡಿಸೋಣ. ಕೂಡಿಸಿದ ತಕ್ಷಣ ಈ ಥರ ಹಿಂದ ಮುಂದೆ ಎರಡನ್ನೂ ಕೂಡಿಸ್ಬಿಟ್ಟು ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ಥರದ್ದನ್ನು ಫೋಲ್ಡ್ ಮಾಡಿಕೊಂಡು 2 ಕಡೆ. ಸೊ ನಾನು ಈ ಥರ ಶೇಪ್ ಅಂದ್ಕೊಂಡಿದ್ದೀನಿ ಪರ್ಸ್ದು. ಪೋಟ್ಲಿ ಅಂತೀವಲ್ಲ ಅದೇ ಸೇಮ್ ರೀತಿಯಾಗಿ ಕೂಡ ಇದನ್ನು ಸಹ ಕಟ್ ಮಾಡೋಣ. ಸ್ಟಿಚ್ ಮಾಡುವ ಹೊತ್ತಿನಲ್ಲೇ ಇದನ್ನು ಉಲ್ಟಾ ಮಾಡಿಬಿಟ್ಟು ಇವೆರಡು ಫ್ಯಾಬ್ರಿಕ್ನ ಇಲ್ಲಿ ಹಿಡಿದ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕಿದನ್ನು. ಇವಾಗ ಮಿಕ್ಕಿರೋದು ಪೀಸ್ ಇತ್ತಲ್ಲ, ಕುರ್ತಿದು ಕೆಳಗಡೆ ಸೆಕ್ಷನ್ ಇತ್ತಲ್ಲ ಕಟ್ ಮಾಡಿದ ಮೇಲೆ, ಇದು 2 ಪೀಸು, ಹಿಂದಿಂದು ಮುಂದಿನ ಭಾಗ 2 ಭಾಗ ಇತ್ತಲ್ಲ. ಸೊ ಇದ್ರ ಜೊತೆನಲ್ಲಿ ಲೈನಿಂಗು ಸಹ ಇದೆ. ಇದ್ರ ಜೊತೆನಲ್ಲೇ ಎಲ್ಲ ಸೈಡ್ಸ್ ಎಲ್ಲ ಸ್ಟಿಚ್ ಆಗಿದೆ ಇದೆ. ಬಿಕಾಸ್ ಸೈಡಿಗಿತ್ತು, ಕೊನೆಯದಿತ್ತು, ಹಾಗಾಗಿ ಎಲ್ಲ ಸ್ಟಿಚ್ ಆಗಿದೆ. ಮೇಲಿನ ಭಾಗ ಇದೆಯಲ್ಲ ಇದನ್ನು ನಾವು ಕಟ್ ಮಾಡಿದ್ದು. ಅದಕ್ಕೋಸ್ಕರ ಇದನ್ನು ಮತ್ತು ಇದನ್ನು ಎರಡನ್ನೂ ಇಟ್ಕೊಂಡು ಒಂದು ಚೆನ್ನಾಗಿರುವಂಥ ಶೇಪ್ ಕೊಡೋಣ. ಶೇಪ್ ಕೊಟ್ಟು ಅದನ್ನು ಮತ್ತೆ ಸ್ಟಿಚ್ ಮಾಡೋಣ. ಸೊ ಎಲ್ಲ ರೀತಿಲಿಂತ್ರ ಎಲ್ಲ ಸೈಡ್ಸ್ಲಿಂತ್ರೂ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿದ ಮೇಲೆ ಇದನ್ನು ಯಾವ ರೀತಿ ಸ್ಟೈಲ್ ಮಾಡ್ತೀನಿ ಅನ್ನೋದನ್ನು ನೋಡಿ. ಸ್ವಲ್ಪ ಶೇಪ್ ಕೊಡೋಣ, ತುಂಬ ಜಾಸ್ತಿ ಡೀಪ್ ಏನು ಬೇಕಾಗಿಲ್ಲ ನಮಗೆ. ನಾನು ಫೋಲ್ಡ್ ಮಾಡಿದ ಕಾರಣ ಮಿರರ್ ರಿಫ್ಲೆಕ್ಷನ್ ಸಿಗಲಿ, ಒಂದೇ ಥರ ಆಗಲಿ ಫ್ಯಾಬ್ರಿಕ್ ಕಟ್ಟಿಂಗ್ ಅಂತ. ಸೊ ಒಂದ್ಸಲ ಇದಿಷ್ಟನ್ನು ತೆಗ್ದು ಹಾಕಿದಾಯಿತು. ಇವಾಗ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಶೇಪ್ ಅಂತ. ಇದು ಶೇಪ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದನ್ನು ಒಂದೇ ಪದರನ್ನ ತೊಗೊಂಡ್ಬಿಟ್ಟು ಇದನ್ನಷ್ಟೇ ಇವಾಗ ಸ್ಟಿಚ್ ಮಾಡೋಣ. ಬರೀ ಮೇಲಿಂದ ಅಷ್ಟೇ ಭಾಗ ಸ್ಟಿಚ್ ಮಾಡೋದು. ಅದೇ ಸೇಮ್ ರೀತಿಯಾಗಿ ಇದು ಕೆಳಗಡೆದು ಕೂಡ ಸ್ಟಿಚ್ ಅಷ್ಟೇ ಮಾಡೋದು. ಇದು ಸ್ಟಿಚ್ ಮಾಡೋ ಹೊತ್ತಿನಲ್ಲಿ ಫ್ಯಾಬ್ರಿಕ್ ಸರಿಬಹುದು. ಬಿಕಾಸ್ ಲೈನಿಂಗ್ ಇದೆಯಲ್ಲ ಅದು ಫುಲ್ ಥ್ರೂ ಔಟ್ ಇಲ್ಲ, ಮಧ್ಯ ಅಷ್ಟೇ ಇರೋದು. ಅದಕ್ಕೋಸ್ಕರ ಇದನ್ನು ಅಲ್ಲಲ್ಲೇ ಪಿನ್ ಮಾಡ್ಕೊಳ್ಳೋಣ. ಪಿನ್ ಮಾಡಿಕೊಂಡ್ರೆ ಫ್ಯಾಬ್ರಿಕ್ ಅವಾಗ ಅಲ್ಲಾಡಲ್ಲ, ಆ ಜಾಗಕ್ಕೆ ನಿಂತ್ಕೊಳ್ಳುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿ ಪಿನ್ ಮಾಡೋಣ ಅದಕ್ಕೆ. ಇವಾಗ ಇದನ್ನು ಫುಲ್ ಪಿನ್ ಮಾಡಿದಾಯಿತು. ಪಿನ್ ಮಾಡಿದ ಮೇಲೆ ಫಾಸ್ಟಾಗಿ ಆಗುತ್ತೆ ಸ್ಟಿಚಿಂಗ್ ನಮಗೆ. ಸೊ ಮಾಡ್ತಾ ಬರೀ ಒಂದೊಂದು ಪಿನ್ ಅಷ್ಟೇ ತೆಗಿತಾ ಹೋಗಿ ಆಮೇಲೆ ಸ್ಟಿಚ್ ಮಾಡಿ, ಆವಾಗ ಸ್ಟಿಚಿಂಗ್ ಈಸಿ ಆಗುತ್ತೆ, ಫ್ಯಾಬ್ರಿಕ್ ಅಲ್ಲೇ ಆಡಲ್ಲ. ಇನ್ನೊಂದು ಪಿನ್ ತೆಗಿಯೋಣ. ನೀವು ಇದನ್ನು ಎಷ್ಟೊಂದು ರೀತಿಯಾಗಿಯೂ ಸ್ಟೈಲ್ ಮಾಡ್ಬೋದು. ಇದನ್ನು ಸ್ಟಿಚ್ ಮಾಡಿದ ಮೇಲೆ ಈಗ ಇದನ್ನು ಬೋಟ್ ನೆಕ್ ಥರನೂ ಕೂಡ ನಾವು ಯೂಸ್ ಮಾಡ್ಬೋದು. ಈ ಫ್ಯಾಬ್ರಿಕ್ನ ಈ ಥರ ಹೀಗೆ ಇವಾಗ ಇದನ್ನು ಎಷ್ಟೊಂದು ರೀತಿಯಾಗಿ ಸ್ಟೈಲ್ ಮಾಡ್ಬೋದು. ಬೋಟ್ ನೆಕ್ ಅಂತ ಹೇಳ್ತೀವಲ್ಲ ಆ ಥರನೂ ಈ ಥರ ಇದನ್ನು ಇಟ್ಟು 2 ಕಡೆ ಈ ಥರ ಅಟ್ಯಾಚ್ ಮಾಡಿ, ಈ ಥರ ನಾನು 2 ಕಡೆನೂ ಇದನ್ನು ಇಟ್ಬಿಟ್ಟಿದ್ದೀನಿ. ಇದೆಯಾ, ಇದು ಒಂದು ಐಡಿಯಾ ಆದಮೇಲೆ ಈ ಥರ 1 ಶೋಲ್ಡರ್ ಮಾಡಿ ಹಾಕ್ಕೊಂಡ್ರೆ ಇದನ್ನು ಬೋಟ್ ನೆಕ್ ಇದ್ದಾಗೆ ಈ ಫ್ರಿಲ್ ಬೇಕಾಗತ್ತೆ. ಇಲ್ಲ ಅಂದರೆ ಇದೇನು ಬೇಕಾಗಲ್ಲ. ಸೊ ಫಸ್ಟ್ ಇಲ್ಲೊಂದು ಡಾಟ್ ಇಟ್ಟರೆ ನೀವು ಮ್ಯಾನಿಕ್ವಿನ್ನಲ್ಲಿ ವರ್ಕ್ ಮಾಡುವ ಹೊತ್ತಿನಲ್ಲಿ ನಿಮಗೆ ತುಂಬ ಐಡಿಯಾಸ್ ಈಸಿಯಾಗಿ ಪ್ಲ್ಯಾನ್ ಮಾಡೋಕ್ಕೆ ಸಿಗುತ್ತೆ. ಹಾಕ್ಕೊಂಡಾಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಅಂಥ ಒಂದು ಐಡಿಯಾ ಬರುತ್ತೆ. ಕ್ರಿಯೇಟಿವಿಟಿಗೆ ಇನ್ನೂ ಜಾಸ್ತಿ ಜಾಗ ಸಿಗುತ್ತೆ, ಇದಕ್ಕೆ ಒಂದು ವಿಷುವಲ್ ಸಿಗುತ್ತೆ ನಿಮಗೆ ಮಾಡೋದಕ್ಕೆ. ಸೊ ಈ ಥರ ಇಟ್ಬಿಟ್ಟು 1 ಶೋಲ್ಡರ್ಗೆ ಆಮೇಲೆ ಇದನ್ನು ಈ ರೀತಿಯಾಗಿ ತೊಗೊಂಬಂದು ಇಲ್ಲಿ ಈ ಥರ ಸ್ಟಿಚ್ ಮಾಡೋಣ ಅಂತ ನಂದು ಪ್ಲ್ಯಾನ್ ಇದೆ. ಇದು ನನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಜೀನ್ಸ್ ಮೇಲೆ ಆಗಲಿ ಸ್ಕರ್ಟ್ ಮೇಲೆ ಆಗಲಿ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸಾರಿಗೂ ಕೂಡ ಸುಮಾರು ಜನ ಈ ಥರನೂ ಕ್ರಾಪ್ ಟಾಪ್ಸ್ನ ಬಳಸಿ ಹಾಕ್ಕೊತಾರೆ ಕೂಡ. ಇದೇನು ತುಂಬ ಅಕ್ಯುರೇಟಾಗಿರಬೇಕು ಅಂತೇನಿಲ್ಲ. ಈ ಥರ ಇಲ್ಲಿ ಒಂದು ಸ್ಟಿಚ್ ಮಾಡೋಣ. ಇಲ್ಲಿ ಇದು ನೆಕ್ಲೈನ್ ದೊಡ್ಡದಾಗಿ ಬರೋದಕ್ಕೆ ಕುತ್ತಿಗೆ ಆರಾಮಾಗಿ ಹೋಗುತ್ತೆ ಒಳಗಡೆ ಈ ಥರ. ಆಮೇಲೆ ಇದನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು. ಇದನ್ನು ಜಾಸ್ತಿ ಇದನ್ನು ನೀಟಾಗಿ ಮಾಡೋದು ಬೇಡ. ಈ ಥರ ಮಾಡಿದ್ದು ಜಸ್ಟ್ ಇಲ್ಲಿ ಒಂದು ರನ್ನಿಂಗ್ ಸ್ಟಿಚ್ಚು, ಆಮೇಲೆ ಇಲ್ಲಿ ಒಂದು ರನ್ನಿಂಗ್ ಸ್ಟಿಚ್ ಕೊಟ್ಟರೆ ಸಾಕು. ಒಳಗಡೆ ಪದರನ್ನು ಹಿಡ್ಕೊಂಡು ಇದು ಹಾಕ್ಕೊಂಡಾಗೆ ಟೈಟಾಗಿ ಇರಬಾರ್ದು. ಇದು ಒಂದು ಸ್ವಲ್ಪ ಲೂಸಾಗಿ ಲೊಳ್ಗ ಅಂತೀವಲ್ಲ ಆ ಥರ ಇರಬೇಕಿದು. ಸೊ
ಸೊ ಇದನ್ನು ನಾನು ಜಸ್ಟ್ ಹಾಕಿದ್ದಾಯಿತು. ಇದು ಸ್ಟಿಚ್ ಮಾಡಿ ಕಂಪ್ಲೀಟ್ ಲುಕ್ ಈ ಥರ ಬಂದಿದೆ. ಉಳಿದ ಬಟ್ಟೆನಲ್ಲಿ ಇಷ್ಟು ಚೆನ್ನಾಗಿ ಟಾಪ್ ಮಾಡ್ತಿದ್ವಿ ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಆ ಥರ ಅನಿಸ್ತಾ ಇದೆ. ಕ್ಯಾಶುವಲ್ ಶಾಪಿಂಗ್ ಹೋದಾಗೆ ಅಥವಾ ಫ್ರೆಂಡ್ಸ್ ಜೊತೆನಲ್ಲಿ ಕ್ಯಾಚಪ್ ಆಗ್ತೀವಲ್ಲ ಆ ಥರ, ಟೀ ಟೈಮ್, ಚಾಟ್ ಪಾರ್ಟೀಸ್ ಆ ಥರದಕ್ಕೂ ಹಾಕ್ಕೊಂಡು ಹೋಗ್ಬೋದು. ಅಥವಾ ಬೀಚ್ಗೆ ಹೋದಾಗೂ ಕೂಡ ಇದನ್ನು ಹಾಕ್ಕೊಂಡು ಹೋಗುವಂಥ ಲುಕ್ ಬಂದಿದೆ. ಇದನ್ನು ಒಂದು ಸ್ವಲ್ಪ ಆದಷ್ಟು ಲೂಸಾಗಿ ಬಿಡಬೇಕು, ಆವಾಗ ಇದ್ರದ್ದು ಲುಕ್ ಚೆನ್ನಾಗಿ ಬರುತ್ತೆ. ಪಕ್ಕಕ್ಕೆಲ್ಲ ನಾನು ಆ ಥರನೇ ಓಪನ್ ಬಿಟ್ಟಿದ್ದೀನಿ, ಇದನ್ನು ಸ್ಟಿಚ್ ಮಾಡಿಲ್ಲ. ಹಿಂಗೆ ಬಿಟ್ಟರೆ ಇದ್ರದ್ದು ಲುಕ್ ಚೆನ್ನಾಗಿ ಬರುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮಗೂ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಉಳಿದ ಬಟ್ಟೆನಲ್ಲಿ ಇಂಥ ಒಳ್ಳೆ ಫ್ಯಾಷನಬಲ್ ಕ್ಲೋದಿಂಗ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಈ ಕ್ಯೂಟ್ ಲಿಟಲ್ ಪೋಟ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದಕ್ಕೆ ಒಂದು ಹ್ಯಾಂಡಲ್ ಬೇಕಲ್ವ ಪರ್ಸ್ ಅಂದ ತಕ್ಷಣ. ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ಥರದ್ದು ಸರ ಇರುತ್ತೆ ನೋಡಿ, ಇದು ಪರ್ಫೆಕ್ಟ್ ಮ್ಯಾಚ್ ಆಗುವಂಥದ್ದು ಪರ್ಲ್ ನೆಕ್ಲೆಸ್ ಇದೆ ನನ್ನ ಹತ್ರ. ಈ ಥರನೇ ನೀವು ಒಂದು ಪರ್ಲ್ ನೆಕ್ಲೆಸ್ ತೊಗೊಂಡು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ರೆ ಚೆನ್ನಾಗೂ ಕಾಣಿಸುತ್ತೆ. ಆಮೇಲೆ ಹಾಗೂ ಈಸಿಯಾಗಿಯೂ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಇದನ್ನು ಅಟ್ಯಾಚ್ ಮಾಡೋಕ್ಕೆ ನಾನು 2 ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಈ ಥರ ಹುಕ್ ಮಾಡಿಬಿಟ್ಟು ಪರ್ಸ್ನಲ್ಲೇ ಒಳಗಡೆ ಈ ಥರ ಇದನ್ನು ಪಿನ್ ಮಾಡಿದರೆ ಹೀಗೆ ಈ ಥರ ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಕೈನಲ್ಲಿ ಹಿಡ್ಕೊಂಡು ಹೋಗೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ 2 ಕಡೆ ಪಿನ್ ಮಾಡಿದಾಯಿತು. ಎಷ್ಟು ಕ್ಯೂಟ್ ಆ್ಯಂಡ್ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ನಾವೇನು ವರ್ಕೂ ಮಾಡೋದು ಬೇಕಾಗಿರಲಿಲ್ಲ. ಇದು ವರ್ಕ್ ಆನ್ ಇಟ್ಸ್ ಓನ್ ಎಷ್ಟೊಂದಿದೆ. ಎಲ್ಲಾದರೂ ನೀವು ತೊಗೊಂಡು ಹೋಗ್ಬೋದು, ಪಾರ್ಟೀಸ್ಗೆ, ಗ್ಯಾದರಿಂಗ್ಸ್ಗೆ, ಲೇಡೀಸ್ ಗ್ಯಾದರಿಂಗ್ಸ್ಗೆ, ಕಿಟಿ ಪಾರ್ಟಿಗೆ ಈ ಥರ ಆರಾಮಾಗಿ ಹಿಡ್ಕೊಂಡು ಹೋಗುವಂಥದ್ದು. ಈ ನಡುವೆ ಚಿಕ್ಕ ಪರ್ಸೆ ತುಂಬಾ ಫ್ಯಾಷನ್ನಾಗಿರುವಂಥದ್ದು. ಇದು ಪುಟ್ಟದಾಗಿ ಚೊಕ್ಕದಾಗಿದೆ. ಆಮೇಲೆ ಇದ್ರ ಜೊತೆಯಲ್ಲಿ ಈ ಮುತ್ತಿನ ಹಾರ ಹಾಕಿದ್ದೀನಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆಯಲ್ಲೇ. ಸೊ ನಿಮ್ಮ ಮನೆಯಲ್ಲಿ ಈ ಥರದ್ದು ನೆಕ್ಲೆಸ್ ಏನಾದರೂ ಇದ್ದರೆ ಅದನ್ನು ಖಂಡಿತ ಬಿಸಾಕಬೇಡಿ. ಅದನ್ನು ಈ ರೀತಿ ಹ್ಯಾಂಡಲ್ಗಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ನೀವು ಬೇಕು ಅಂದರೆ ನಿಮ್ಮ ಕತ್ತಿಗೂ ಕೂಡ ಇದನ್ನು ಹಾಕ್ಕೋಬೋದು. ನೋಡಿದ್ರಲ್ಲ, ಒಂದೇ ಟಾಪ್ಲಿಂತ್ರನೇ 3 ನಮೂನೆ ನಾನು ಎಷ್ಟು ಚೆನ್ನಾಗಿ ಬಳಸಿದಾಯಿತು ಅಂತ. ಇವಾಗ ಬಂದು ಬಾಟಮ್, ಚೂಡಿದಾರ್ದು ಬಾಟಮ್ ಇರುತ್ತಲ್ಲ, ಪ್ಯಾಂಟ್ ಅಂತೀವಲ್ಲ, ಇದನ್ನು ನಾವು ಯಾವ ರೀತಿ ಬಳಸ್ಬೋದು ಅಂತ. ಈ ಟಾಪ್ ಸೆಕ್ಷನ್ ಇಲ್ಲಿ ಸ್ಟಿಚ್ ಇರುತ್ತಲ್ಲ, ನಾನು ಇದನ್ನು ಮೊದಲು ಕಟ್ ಮಾಡ್ತೀನಿ. ಕಟ್ ಆದಮೇಲೆ ಇದು ಮಿಕ್ಕಿದ ಪೋರ್ಷನ್ ಏನಿದೆಯಲ್ಲ, ಇದನ್ನು ಒಂದು ಸಲ ಕಟ್ ಮಾಡಿದ ಮೇಲೇ ನನಗೆ ಅರ್ಥ ಆಗುತ್ತೆ ಎಷ್ಟು ಬಟ್ಟೆ ಇದೆ ಅಂತ. ಬಟ್ಟೆದ ಅಳತೆ ನೋಡಿ ಇದರಿಂದ ಏನು ಮಾಡಬಹುದು ಅಂತ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಬಿಸಿಲು ತುಂಬಾ ಚೆನ್ನಾಗಿ ಬಂದುಬಿಟ್ಟಿದೆ ನಮಗೆ. ಎಲ್ಲಿ ನೋಡಿದ್ರೂ ಬಿಸಿಲು. ಅಷ್ಟೊಂದು ಬಿಸಿಲು ಇದ್ರೂ ಕೂಡ ಕೆಲಸ ಮಾಡೋದು ಕಷ್ಟ ಆಗುತ್ತಲ್ಲ, ತುಂಬ ಬಿಸಿಲಿದ್ರೂ ಕೂಡ ಒಂಥರ ಸುಸ್ತು ಆಗುತ್ತೆ. ಚೆನ್ನಾಗೂ ಅನಿಸುತ್ತೆ, ಬಟ್ ಸುಸ್ತು ಆಗುತ್ತೆ. ಅದಲ್ಲದೇನೂ ಕೂಡ ಪ್ಯಾಚ್ ಬಂದುಬಿಡುತ್ತೆ. ಅದಕ್ಕೆ ನಾನು ಕಿಚನ್ ಐಲ್ಯಾಂಡ್ ಮೇಲೆ ಬಂದು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಸುಮ್ಮನೆ ಕಟ್ ಮಾಡ್ತಾಯಿದ್ದೀನಿ, ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ಸೆಕ್ಷನ್ನ ತೆಗೆದುಬಿಡೋಣ ಅಂತ ಅಂದ್ಕೊಂಡೆ. ಈ ಸೆಕ್ಷನ್ ತೆಗೆದು ಇದನ್ನು ಸೈಡಿಗಿಟ್ಟು ಇದನ್ನು ಬೇರೆದು ಯಾವುದಕ್ಕೋ ಬಳಸಬೇಕು ಅಂತಿದೆ ನನಗೆ. ಅದಕ್ಕೆ ಈ ಪಾರ್ಟ್ನ ತೆಗೆದು ಇವಾಗ ಈ ಮಿಕ್ಕಿದ ಪೋರ್ಷನ್ನ ನಾನು ಓಪನ್ ಮಾಡಿದ್ದೀನಿ. ಇಷ್ಟು ತೆಗೆದ್ಮೇಲೆ ಇದು ಫ್ರಿಲ್ಸ್ ಎಷ್ಟೊಂದಿರುತ್ತೆ ನೋಡಿ, ನಮ್ಗೆ ಅನಿಸಲ್ಲ ಇದು. ಬಟ್ ಹಿಂಗೆ ತೆಗೆದಾದ ತಕ್ಷಣ, ಓಪನ್ ಆದ ತಕ್ಷಣ ಬಟ್ಟೆ ಎಷ್ಟೊಂದಿದೆ ಅಂತ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ತೆಗೆದೇ ಬಿಡೋಣ. 2 ಕಡೆನೂ ಫುಲ್ಲು ಓಪನ್ ಮಾಡಿಬಿಟ್ರೇ ಒಂದು ಸ್ವಲ್ಪ ನನಗೆ ಐಡಿಯಾ ಬರುತ್ತೆ ಏನು ಎಷ್ಟಿದೆ ಅಂತ. ಸೊ ಇದು 1 ಕಾಲಿಂದು ತೆಗ್ದಾಯಿತು ನಾನು. ಸೊ ಫುಲ್ ಕಟ್ ಮಾಡಿ ಬಿಡಿ ಮಾಡಿದ್ದೀನಿ ಎಲ್ಲನೂ. ನಾನಿವಾಗ ಈ ಒಂದು ಇರೋ ಸಿಂಗಲ್ ಪ್ಯಾಂಟ್ ಇದೆಯಲ್ಲ, ಸಿಂಗಲ್ ಪ್ಯಾಂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಪ್ಯಾಂಟ್ಗೆ ಇಲ್ಲಿಂದ ಒಂದು ಪರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ನವರಾತ್ರಿ ದಾಂಡಿಯಾಗಿ ಬಳಸ್ಬೋದು, ಬೀಚ್ ಪಾರ್ಟೀಸ್ ಬಳಸ್ಬೋದು, ಶಾಪಿಂಗಿಗೆ ಬಳಸ್ಬೋದು. ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದ್ರಗೋಸ್ಕರ ಪರ್ಸ್ಗೆ ಒಂದು ಒಳ್ಳೆ ಸ್ಟ್ರಕ್ಚರ್ ಸಿಗಬೇಕು, ಸಾಫ್ಟಾಗಿ ಫ್ಲಿಮ್ಸಿಯಾಗಿ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಒಂದು ಫೋಮ್ ಶೀಟನ್ನ ಬಳಸ್ತಾ ಇದ್ದೀನಿ. ಇದು A4 ಶೀಟ್ ಫೋಮ್. ಯಾವುದಾದ್ರೂ ಕಲರ್ ಬಳಸ್ಬೋದು, ಬಿಕಾಸ್ ಒಳಗಡೆ ಇಡ್ತಾ ಇದ್ದೀವಲ್ಲ, ಸೊ ತೊಂದರೆ ಇಲ್ಲ. ಇದನ್ನು ನಾನು ಈ ತುದಿಗೆ ಇಡ್ತಾ ಇದ್ದೀನಿ. ಇಲ್ಲಿ ತನಕ ಬಂದಿದೆ ಇದು ಶೀಟಿಂದು ಅಳತಿ. ಇಲ್ಲೆಲ್ಲ ಕಡೆಯೂ ಶೀಟ್ ಇದೆ, ಇಲ್ಲಿ ತನಕ ಬಂದಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಈ ಸೈಡ್ನ ಟ್ರಿಮ್ ಮಾಡ್ಕೊತೀನಿ. ಟ್ರಿಮ್ ಮಾಡಿದರೆ ನಮಗೆ ಸ್ಟಿಚ್ ಮಾಡೋಕ್ಕೆ ಎಲ್ಲಿ ಅಂತ ಗೊತ್ತಾದಂಗೆ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ತುಂಬ ದಪ್ಪ ಆಗಿಬಿಡುತ್ತೆ. ಅದ್ರಗೋಸ್ಕರ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದನ್ನು ಕಟ್ ಮಾಡಿಬಿಡೋಣ. ಸೊ ಇದು ಎಕ್ಸ್ಟ್ರಾ ಬೆಟ್ಟಿದು. ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಅಳತಿನೂ ಗೊತ್ತಾಗುತ್ತೆ, ಹಾಗೂ ಬ್ಯಾಡ್ ಆಗಿದ್ದ ಬಟ್ಟೆನೂ ನಾವು ಬಿಸಾಕ್ಬಿಡ್ಬೋದು.
ಸರಿನಾ? ಈ ಕಡೆನೂ ಸಿಕ್ತು ನಮ್ಗೆ ಇವಾಗ ಮೆಜರ್ಮೆಂಟು. ಇಲ್ಲಿದಂತೂ ಆಲ್ರೆಡಿ ಸ್ಟಿಚ್ ಆಗಿದೆ, ಈ ಪಾರ್ಟು ಆಲ್ರೆಡಿ ಸ್ಟಿಚ್ ಆಗಿದ್ದ ಕಾರಣಕ್ಕೆ ನಮ್ಗೆ ಇದಕ್ಕೇನು ತಡೋದು ಬೇಡ, ನೀಟಾಗೇ ಇದೆ, ಇದಕ್ಕೇನು ತೊಂದರೆ ಇಲ್ಲ. ಇದನ್ನು ನಾನು ಈ ಥರ ಮಾಡಿ ಪರ್ಸ್ ಮಾಡೋಣ ಅಂತಿದ್ದೀನಿ. ಇಲ್ಲಿ ತನಕ ಬಂದ ತಕ್ಷಣ ಇದಕ್ಕೆ ಒಂದು ಕವರ್ ಮಾಡ್ತೀವಲ್ಲ ನಾವು ಯಾವಾಗಾರ ಆಗಲಿ ಪರ್ಸ್ಗೆ, ಬಟನ್ಸ್ ಹಾಕ್ಬೋದು, ಜಿಪ್ ಹಾಕ್ಬೋದು. ಆದರೆ ನನಗೆ ಇದಕ್ಕೊಂದೇನೋ ಲುಕ್ ಕೊಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ಲುಕ್ ಬಂದು ಈ ಥರ ಹೀಗೆ ಬೋ ಥರ ಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ. ಆವಾಗ ಅದು ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕಾಗಿದೆ ನನಗೆ. ಈ ಥರ ಫ್ರಿಲ್ ಮಾಡಿ ಬಟ್ಟೆನ ಫೋಲ್ಡ್ ಮಾಡಿ ಈ ಥರ ಮಾಡಿದರೆ ಇಲ್ಲಿ ಒಂದು ಬೋ ಥರ ಕ್ರಿಯೇಟ್ ಆಗುತ್ತೆ. ಜಾಸ್ತಿ ಎಳೆಯೋದು ಬೇಡ, ಎಳೆದ ತಕ್ಷಣ ಅದು ಶೇಪ್ ಹೊರಟೋಗ್ಬಿಡುತ್ತೆ. ಇಲ್ಲಿ ಈ ಥರ ಫೋಲ್ಡ್ಸ್ನ ಕ್ರಿಯೇಟ್ ಮಾಡಿ ಬೋ ಥರ, ಒಂದು ಮೆಸಿ ಬೋನು ಪರವಾಗಿಲ್ಲ ಅಥವಾ ನೀಟಾಗಿರೋ ಬೋನು ಪರವಾಗಿಲ್ಲ. ನಾನಿವಾಗ ಇದನ್ನು ಸ್ಟಿಚ್ ಮಾಡಿದೆ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿತಾ ಇತ್ತು ಈ ಕೆಳಗಡೆ ಪಾರ್ಟು. ಸೈಡ್ ಕೂಡ ನಾನು ಇದನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡಿದೆ. ಫೋಮ್ ಇಲ್ಲಿದೆ ಈ ಬಿಟ್ಟು. ಸೊ ಇವಾಗ ಇದನ್ನು ಫೋಮ್ ಇರೋ ಇದಕ್ಕೆ ಅರ್ಧ ಫೋಲ್ಡ್ ಮಾಡ್ತೀನಿ ಈ ಥರ. ಇಲ್ಲಿ ಒಂದು ಸ್ಟಿಚ್ಚು, ಇಲ್ಲಿ ಒಂದು ಸ್ಟಿಚ್ನ ಕೊಡ್ತೀನಿ. ಇವಾಗ ಇದಾಯ್ತಲ್ಲ, ಎರಡು ಕಡೆ ಹೊಲಿಗೆನೂ ಹಾಕಿದ್ದಾಯಿತು. ಇಡಕ್ಕೆ ಜಾಗನೂ ಸುಮಾರಾಗಿದೆ, ಏನು ಬೇಕಾಗಿದ್ದು ಇಟ್ಕೋಬೋದು ಈ ಪರ್ಸ್ನಲ್ಲೇ. ಇವಾಗ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಥವಾ ಒಳ್ಳೆ ಲುಕ್ಕು ಕೊಡೋಕ್ಕೆ ಇದು ಮೇಲಿನ ಸೆಕ್ಷನ್ ಇದೆಯಲ್ಲ, ಈ ಭಾಗ ಇದೆಯಲ್ಲ, ಇದನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಆದರೂ ಉಂಗುರ ಇರುತ್ತಲ್ಲ ಅದನ್ನು ಹುಡ್ಕೊಂಡು ತೊಗೊಂಬನ್ನಿ. ಎಲ್ಲ ರೀತಿಲಿಂತ ಚೆನ್ನಾಗಿರುವಂಥ ಉಂಗುರ. ಇದಕ್ಕೆ ನೋಡಿ ಹರಳಿದೆ, ಸ್ಟೋನ್ಸ್ ಇದೆ, ನೋಡೋಕೆ ಇದು ತುಂಬ ಚೆನ್ನಾಗಿದೆ. ಇದು ಗೋಲ್ಡ್ ಕಲರ್ ಇದೆ. ಈ ಥರದ್ದು ನಿಮ್ಗೆ ಯಾವ್ದು ಇಷ್ಟ ಅಥವಾ ನಿಮ್ಗೆ ಯಾವುದು ಕೈಗೆ ಆಗಲ್ಲ, ತುಂಬ ದೊಡ್ಡ ಸೈಜ್ ಅನಿಸುತ್ತೆ, ಅದನ್ನು ಕರೆಕ್ಟಾಗಿ ಇದಕ್ಕೆ ಉಪಯೋಗಿಸ್ಬೋದು. ಈಗ ನನ್ನ ಬಟ್ಟಂತೂ ತುಂಬಾ ಚಿಕ್ಕದು ತೆಳ್ಳಿಗೆ, ಅದು ಯಾವುದೂ ಉಂಗುರ ನನಗೆ ಸರಿನೇ ಹೋಗಲ್ಲ. ಅದಕ್ಕೆ ಇದಕ್ಕೆ ಈ ರೀತಿಯಾಗಿ ಆದರೂ ಬಳಸ್ಕೋಬೋದು ಮನೆಯಲ್ಲಿ ಅಂತ. ಇದು ತುಂಬ ಚೆನ್ನಾಗಿರುವಂಥ ಉಂಗುರ, ನಂಗೆ ತುಂಬ ಇಷ್ಟ. ಬಟ್ ಹಾಕ್ಕೊಳಕ್ಕಾಗಲ್ಲ, ನನ್ನ ಬಟ್ಟೆಗೆ ತುಂಬಾ ಲೂಸ್ ಆಗುತ್ತೆ ಇದು. ಇದಕ್ಕೋಸ್ಕರ ಆದರೂ ಬಳಸೋಣ ಈ ಪರ್ಸ್ಗೆ ಅಂತ. ಇವಾಗ ಮೇಲಿನ ಭಾಗ ಇರುತ್ತಲ್ಲ, ಈ ಭಾಗಕ್ಕೆ ಇದನ್ನು ಹಾಕೋಣ. ಇದನ್ನು ಪೋಣಿಸ್ಬೇಕಂದ್ರೆ ಹೋಗಲಿಕ್ಕಿಲ್ಲ ಎಲ್ಲದನ್ನೂ ಬಹುಶಃ. ಸ್ವಲ್ಪನೇ ಬಟ್ಟೆ ಹಾಕಿ ಈ ಥರ ತುರ್ಸ್ಕೊಳ್ಳೋಣ ಇದಕ್ಕೆ. ಅದ್ರ ಜೊತೆಯಲ್ಲೇ ಇದನ್ನು ಫ್ರಿಲ್ ಥರ ಮಾಡೋಕ್ಕೂ ಟ್ರೈ ಮಾಡೋಣ. ಸ್ವಲ್ಪ ಬಟ್ಟೆ ಹಾಕಿದರೆ ಇದು ಖಂಡಿತ ಹೋಗುತ್ತೆ. ಬಟ್ಟೆ ಸಾಫ್ಟ್ ಇದೆಯಲ್ಲ, ಇದನ್ನು ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮಾಡಿ ನೋಡೋಕ್ಕೂ ಚೆನ್ನಾಗಿ ಕಾಣೋ ಹಾಗೆ ಇದನ್ನು ಇಡೋಣಂತೆ. ಇದನ್ನು ಈ ರೀತಿಯಾಗಿ ಹಾಕಿ ಇದನ್ನು ಬೋನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆವಾಗ ಅದು ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿಂಗರಿಂಗ್ನಲ್ಲಿ ಇರುವಂಥ ಸ್ಟೋನ್ಸು, ಎಲ್ಲ ರೀತಿ ಲುಕ್ಕು, ಡಿಸೈನು, ಪ್ಯಾಟರ್ನು ಅದು ಇನ್ಸ್ಟೆಂಟಾಗಿ ಪರ್ಸ್ಗೆ ಲುಕ್ಕು ಕೊಡುತ್ತೆ. ಹಾಗೂ ನಿಮ್ಮ ಪರ್ಸ್ಗೆ ಲಾಕ್ ಮಾಡೋ ಹಾಗೆ ಕೆಪಾಸಿಟಿನೂ ಕೊಡುತ್ತೆ. ಅದು ಹೆವಿ ಆಗಿದೆ ಇದು, ಅದ್ರಗೋಸ್ಕರ ಹೀಗೆ ನಿಂತ್ಕೊಳ್ಳುತ್ತೆ, ಏನು ಓಪನ್ ಆಗಲ್ಲ. ಈ ಥರ ಬೋನು ಕೂಡ ಸ್ಪ್ರೆಡ್ ಮಾಡಿ ಕೆಳಗಡೆ ಇರೋ ಸೆಕ್ಷನ್ನ ಕೂಡ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟ್ ಲುಕ್ಕು ಕೊಟ್ಟಂಗೆ ಆಗುತ್ತೆ. ಹಾಗೂ ಪ್ಯಾಟರ್ನು ಇದೆ ಈ ಪರ್ಸ್ಗೆ. ಮನೆಯಲ್ಲಿ ಇರುವಂಥ ಬಟ್ಟೆ, ಫೋಮ್ ಹಾಗೂ ಫಿಂಗರಿಂಗ್ನಲ್ಲೇ ಮಾಡಿರುವಂಥದ್ದು ಸಿಂಪಲ್ಲಾಗಿ ಐಡಿಯಾ, ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೂ ನಮ್ಗೆ ಉಪಯೋಗನೂ ಆಗುತ್ತೆ ಇದು. ಮುಂದೆ ಎಲ್ಲೇ ಹೋದ್ರೂ ಕೂಡ ಈ ಪರ್ಸ್ನ ಹಿಡ್ಕೊಂಡು ಹೋಗೋ ಹಾಗೇನು. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ? ನನಗಂತೂ ತುಂಬಾ ಇಷ್ಟ ಆಯಿತು. ಒಂದೇ ಹಳೆ ಚೂಡಿದಾರನ ತಗೊಂಡು 4 ಬೇರೆ ರೀತಿಯಾಗಿ ಪುನಃ ಈ ಹಳೆ ಬಟ್ಟೆನ ಬಳಸಿ ಬೇರೆ ರೂಪ ಕೊಟ್ಟಿದ್ದಕ್ಕೆ ಎಲ್ಲದಕ್ಕಿಂತ ನಂದು ಅಚ್ಚುಮೆಚ್ಚಿನ ಅಂದರೆ ಈ ಪುಟ್ಟದಾಗಿ ಚೊಕ್ಕದಾಗಿರುವಂಥ ಪರ್ಸು, ಸ್ಲೀವ್ಸ್ಲಿಂತ ಮಾಡಿರುವಂಥದ್ದು. ಅದಲ್ಲದೇನು ಕೂಡ ಈ ಒನ್ ಶೋಲ್ಡರ್ ಟಾಪ್ ತುಂಬಾ ಕ್ಲಾಸಿ, ತುಂಬಾ ಫ್ಯಾಷನಬಲ್. ಇದು ಹೇಗೆ ಅನಿಸ್ತು ಅಂತ ಇದನ್ನು ಕೂಡ ನಂಗೆ ಖಂಡಿತ ತಿಳಿಸಿ. ಅದಲ್ಲದೇನು ಕೂಡ ಇದು ಕ್ಲಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಮದುವೆಗೆ, ರಿಸೆಪ್ಷನ್ಸ್ಗೆ ಎಲ್ಲೂ ಹೋದ್ರೂ ಕೂಡ ಒಳ್ಳೆ ಸೀರೆ ಉಟ್ಕೊಂಡು ಮ್ಯಾಚಿಂಗ್ ಬಳೆ ಹಾಕ್ಕೊಂಡು ಈ ಕ್ಲಚ್ನ ಈ ರೀತಿಯಾಗಿ ಹಿಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೇನು ಕೂಡ ಇಲ್ಲಿ ಮಾಡಿರುವಂಥ ಇದು ತುಂಬ ಕ್ಯಾಶುಯಲ್ ಆಗಿ ಹಾಕ್ಕೊಂಡು ಹೋಗುವಂಥ ಕುರ್ತಿ, ಶಾರ್ಟ್ ಕುರ್ತಿ, ಈ ಥರ ಜೀನ್ಸ್ ಮೇಲೆ ಹಾಕ್ಕೊಂಡು ನೀವು ಕೂಡ ಹೋಗ್ಬೋದು. ನಿಮ್ಮ ಹಳೆ ಚೂಡಿದಾರನ ಬಳಸ್ಕೊಂಡು 4 ಬೇರೆ ರೀತಿನ ನೀವು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಉಪಯೋಗ ಆಗಿದೆ ಈ ವಿಡಿಯೋ ಅಂತ ನಾನು ಖಂಡಿತ ಅನ್ಕೊತೀನಿ. ನೀವು ಈ ರೀತಿಯಾಗಿ ನಿಮ್ಮ ಮನೆಯಲ್ಲೇ ಮಾಡಿ ಚೂಡಿದಾರನ ಬಳಸಿ. ನಾನು ಈ ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಥಮ್ಸ್ ಅಪ್ ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ವಿಡಿಯೋನ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ ಈ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ.